ಮುಸ್ಲಿಂ ಹುಡುಗರು ಮುಂಜಿಯನ್ನ ಯಾಕೆ ಮಾಡಿಸ್ತಾರೆ ಗೊತ್ತಾ? ಮುಸ್ಲಿಂ ಮಹಿಳೆಯರು ಹಿಜಾಬ್ ಅಥವಾ ಬುರ್ಖಾ ಧರಿಸೋದರ ಹಿಂದಿನ ಕಾರಣವೇನು? ಮುಸ್ಲಿಮರು ಪ್ರತಿದಿನ ಅಲ್ಲಾ ಅಂತ ಕೂಗೋದು ಯಾಕೆ? ಅವರು ನಮಾಜ್ ಮಾಡೋದರ ಹಿಂದಿನ ಕಾರಣ ಏನು? ಬನ್ನಿ, ಈ ಮೇಲೆ ಹೇಳಿರೋ ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಅದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಸ್ಟೋರಿ ವಿತ್ ಬುಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಮೊದಲಿಗೆ ಮುಸ್ಲಿಂ ಮಹಿಳೆಯರು ಬುರ್ಖಾ ಅಥವಾ ಹಿಜಾಬ್ ಅನ್ನು ಧರಿಸುವುದರ ಹಿಂದಿನ ಕಾರಣವನ್ನ ತಿಳಿಯೋಣ. ಮುಸ್ಲಿಂ ಮಹಿಳೆಯರು ಹಿಜಾಬ್ ಧರಿಸುವುದರ ಹಿಂದೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಧಾರ್ಮಿಕ ಆಚರಣೆ ಕೂಡ ಒಂದು. ಹಿಜಾಬ್ ಇಸ್ಲಾಮಿಕ್ ಧಾರ್ಮಿಕ ಆಚರಣೆಯ ಒಂದು ಭಾಗವಾಗಿದೆ. ಕುರಾನ್ ಮತ್ತು ಹದೀನ್ನಂತಹ ಪವಿತ್ರ ಗ್ರಂಥಗಳಲ್ಲಿ ಮಹಿಳೆಯರು ತಮ್ಮ ತಲೆ ಮತ್ತು ದೇಹವನ್ನ ಮುಚ್ಚಿಕೊಳ್ಳಬೇಕು ಅಂತ ಹೇಳಲಾಗಿದೆ. ವಿನಯ ಮತ್ತು ಗೌರವ. ಹಿಜಾಬ್ ವಿನಯ ಮತ್ತು ಗೌರವದ ಸಂಕೇತವಾಗಿದೆ. ಇದು ಮಹಿಳೆಯರು ತಮ್ಮ ದೇಹವನ್ನ ಸಾರ್ವತ್ರಿಕವಾಗಿ ಪ್ರದರ್ಶಿಸುವುದನ್ನ ತಪ್ಪಿಸೋಕೆ ಸಹಕಾರ ಮಾಡುತ್ತೆ. ಸಾಂಸ್ಕೃತಿಕ ಗುರುತು. ಹಿಜಾಬ್ ಮುಸ್ಲಿಂ ಮಹಿಳೆಯರಿಗೆ ತಮ್ಮ ಸಾಂಸ್ಕೃತಿಕ ಗುರುತನ್ನ ವ್ಯಕ್ತಪಡಿಸಲು ಒಂದು ಮಾರ್ಗವಾಗಿದೆ. ಇದು ಅವರಿಗೆ ತಮ್ಮ ಧರ್ಮ ಮತ್ತು ಸಂಸ್ಕೃತಿಯೊಂದಿನ ಬಲವಾದ ಸಂಪರ್ಕವನ್ನ ಅನುಭವಿಸಲು ಸಹಾಯ ಮಾಡುತ್ತೆ. ವೈಯಕ್ತಿಕ ಆಯ್ಕೆ. ಕೆಲವು ಮುಸ್ಲಿಂ ಮಹಿಳೆಯರು ಹಿಜಾಬ್ ಧರಿಸುವುದನ್ನ ವೈಯಕ್ತಿಕ ಆಯ್ಕೆಯಾಗಿ ಪರಿಗಣಿಸ್ತಾರೆ. ಇದು ಅವರಿಗೆ ಆರಾಮದಾಯಕ ಮತ್ತು ಸುರಕ್ಷಿತವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಕೆಲವು ಮುಸ್ಲಿಂ ಮಹಿಳೆಯರು ತಮ್ಮ ಕುಟುಂಬ ಅಥವಾ ಸಮುದಾಯದ ಒತ್ತಾಯದಿಂದಾಗಿ ಹಿಜಾಬ್ ಅನ್ನ ಧರಿಸ್ತಾರೆ. ಹಿಜಾಬ್ ಧರಿಸುವ ಕಾರಣಗಳು ಮಹಿಳೆಯಿಂದ ಮಹಿಳೆಗೆ ಬದಲಾಗ್ತಾ ಹೋಗುತ್ತೆ. ಕೆಲವರು ಇದನ್ನ ಧಾರ್ಮಿಕ ಕರ್ತವ್ಯವಂತ ಪರಿಗಣಿಸಿದ್ರೆ, ಇತರರು ಇದನ್ನ ಸಾಂಸ್ಕೃತಿಕ ಸಂಕೇತವೆಂದು ಪರಿಗಣಿಸ್ತಾರೆ. ಇನ್ನೂ ಕೆಲವರು ಇದನ್ನ ವೈಯಕ್ತಿಕ ಆಯ್ಕೆಯಾಗಿ ಪರಿಗಣಿಸ್ತಾರೆ. ಹಿಜಾಬ್ ಧರಿಸುವುದರ ಬಗ್ಗೆ ಯಾವುದೇ ಸರಿ ಅಥವಾ ತಪ್ಪು ಉತ್ತರವಿಲ್ಲ. ಇದು ಅವರ ವೈಯಕ್ತಿಕ ಆಯ್ಕೆಯ ವಿಷಯವಾಗಿದೆ. ಇನ್ನು ಮುಂಜೆಯ ಬಗ್ಗೆ ಹೇಳಬೇಕಂದ್ರೆ, ಮುಂಜಿ ಅನ್ನೋದು ಹಿಂದೂ ಸಂಸ್ಕೃತಿಯಲ್ಲಿ ಬ್ರಾಹ್ಮಣ ಬಾಲಕರಿಗೆ ನಡೆಸುವ ಒಂದು ಧಾರ್ಮಿಕ ವಿಧಿ. ಇದನ್ನ ಉಪನಯನ ಅಂತ ಕರೀತಾರೆ. ಮುಸ್ಲಿಮರು ಮುಂಜಿ ಮಾಡಿಸೋದಿಲ್ಲ. ಬದಲಿಗೆ ಮುಸ್ಲಿಂ ಧರ್ಮದಲ್ಲಿ ಪುರುಷರು ಸುನ್ನತನ್ನ ಮಾಡಿಸಿಕೊಳ್ತಾರೆ. ಇದು ಮುಸ್ಲಿಂ ಬಾಲಕರಿಗೆ ಮಾಡುವ ಒಂದು ಧಾರ್ಮಿಕ ವಿಧಿ. ಇದು ಬಾಲಕ ಪ್ರೌಢಾವಸ್ಥೆಗೆ ಬಂದಾಗ ಮಾಡುತ್ತಾರೆ. ಇದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸುನ್ನತ್ ಅಥವಾ ನಡವಳಿಕೆಯಾಗಿದೆ. ಸುನ್ನತ್ ಮಾಡುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಕೆಲವು ಪ್ರಯೋಜನಗಳಿವೆ ಅಂತ ಮುಸ್ಲಿಮರು ನಂಬ್ತಾರೆ. ಅದೇನೆಂದ್ರೆ, ಸೋಂಕುಗಳು ಹರಡೋದನ್ನ ಕಡಿಮೆ ಮಾಡುತ್ತೆ ಅಂತ. ಸುನ್ನತ್ ಮಾಡದ ಪುರುಷರಿಗೆ ಮೂತ್ರನಾಳದ ಸೋಂಕುಗಳು ಮತ್ತು ಲೈಂಗಿಕವಾಗಿ ಹರಡುವ ಸೋಂಕುಗಳು ಬರುವ ಅಪಾಯ ಹೆಚ್ಚಿರುತ್ತೆ ಅಂತ ಮುಸ್ಲಿಂ ಧರ್ಮದಲ್ಲಿ ನಂಬ್ತಾರೆ. ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ. ಸುನ್ನತ್ ಮಾಡದ ಪುರುಷರಿಗೆ ಪೆನೈಲ್ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚಿರುತ್ತೆ ಅಂತ ಮುಸ್ಲಿಂ ಧರ್ಮದಲ್ಲಿ ನಂಬಲಾಗುತ್ತೆ. ಹಾಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಸುಲಭ. ಸುನ್ನತ್ ಮಾಡಿದ ಪುರುಷರಿಗೆ ತಮ್ಮ ಜನನಾಂಗಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ಸುಲಭ ಅಂತ ಹೇಳ್ತಾರೆ. ಸುನ್ನತ್ ಮಾಡಿಸುವುದು ಮುಸ್ಲಿಂ ಧರ್ಮದಲ್ಲಿ ಕಡ್ಡಾಯವೇನಲ್ಲ. ಆದರೆ ಇದು ಸಾಮಾನ್ಯವಾಗಿ ಮುಸ್ಲಿಂ ಧರ್ಮದಲ್ಲಿ ಶಿಫಾರಸು ಮಾಡಲಾಗುತ್ತೆ ಅಥವಾ ನಡೆದುಕೊಂಡು ಬಂದಿದೆ. ಇನ್ನು ಮುಸ್ಲಿಮರು ಅಲ್ಲಾ ಅಂತ ಕೂಗೋದಕ್ಕೆ ಹಲವು ಕಾರಣಗಳಿವೆ. ಅವುಗಳಲ್ಲಿ ದೇವರನ್ನ ಸ್ಮರಿಸೋಕು ಒಂದು. ಅಲ್ಲಾ ಎಂಬುದು ದೇವರ ಹೆಸರು. ಮುಸ್ಲಿಮರು ದೇವರನ್ನ ಸ್ಮರಿಸಲು, ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ಮತ್ತು ಆತನ ಸಹಾಯವನ್ನು ಕೋರಲು ಅಲ್ಲಾ ಅಂತ ಕೂಗ್ತಾರೆ. ಪ್ರಾರ್ಥಿಸೋಕೆ. ಮುಸ್ಲಿಮರು ಪ್ರಾರ್ಥಿಸುವಾಗ ಅಲ್ಲಾ ಅಂತ ಕೂಗ್ತಾರೆ. ಇದು ಪ್ರಾರ್ಥನೆಯ ಒಂದು ಭಾಗವಾಗಿದೆ. ಸಂಕಷ್ಟದ ಸಮಯದಲ್ಲಿ. ಮುಸ್ಲಿಮರು ಸಂಕಷ್ಟದ ಸಮಯದಲ್ಲಿ ಅಥವಾ ಭಯಭೀತರಾದಾಗ ಅಲ್ಲಾ ಅಂತ ಕೂಗ್ತಾರೆ. ಇದು ಅವರಿಗೆ ಧೈರ್ಯ ಮತ್ತು ಶಕ್ತಿಯನ್ನ ನೀಡುತ್ತೆ. ಸಂತೋಷದ ಸಮಯದಲ್ಲಿ. ಮುಸ್ಲಿಮರು ಸಂತೋಷದ ಸಮಯದಲ್ಲಿ ಅಥವಾ ಯಶಸ್ಸನ್ನ ಸಾಧಿಸಿದಾಗ ಅಲ್ಲಾ ಅಂತ ಕೂಗ್ತಾರೆ. ಇದು ಅವರಿಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸೋದಕ್ಕೆ ಸಹಾಯ ಮಾಡುತ್ತೆ.
ಧಾರ್ಮಿಕ ಆಚರಣೆ. ಅಲ್ಲಾ ಅಂತ ಕೂಗೋದು ಇಸ್ಲಾಮಿಕ್ ಧಾರ್ಮಿಕ ಆಚರಣೆಯ ಒಂದು ಭಾಗವಾಗಿದೆ. ಮುಸ್ಲಿಮರು ಇದನ್ನ ತಮ್ಮ ಧರ್ಮದ ಒಂದು ಭಾಗವೆಂದು ಪರಿಗಣಿಸ್ತಾರೆ. ಅಲ್ಲಾ ಎಂಬುದು ಮುಸ್ಲಿಮರಿಗೆ ಪವಿತ್ರವಾದ ಪದವಾಗಿದೆ. ಅವರು ಇದನ್ನ ಗೌರವ ಮತ್ತು ಭಕ್ತಿಯಿಂದ ಬಳಸ್ತಾರೆ. ಇನ್ನು ಮುಸ್ಲಿಮರು ನಮಾಜ್ ಮಾಡೋದರ ಹಿಂದೆ ಇರುವ ಕಾರಣ ಏನಂದ್ರೆ, ಇಸ್ಲಾಂ ಧರ್ಮದ ಪ್ರಕಾರ ಅಲ್ಲಾನು ಮುಸ್ಲಿಮರಿಗೆ ದಿನಕ್ಕೆ 5 ಬಾರಿ ನಮಾಜ್ ಮಾಡಲು ಆಜ್ಞಾಪಿಸಿದ್ದಾರೆ ಅಂತ ನಂಬ್ತಾರೆ. ಆದ್ದರಿಂದ ಮುಸ್ಲಿಮರು ತಮ್ಮ ಧಾರ್ಮಿಕ ಕರ್ತವ್ಯವನ್ನ ಪೂರ್ಣಗೊಳಿಸುವುದಕ್ಕೆ ನಮಾಜನ್ನ ಮಾಡ್ತಾರೆ. ದೇವರೊಂದಿಗೆ ಸಂಪರ್ಕ. ನಮಾಜ್ ಮುಸ್ಲಿಮರಿಗೆ ಅಲ್ಲಾನೊಂದಿಗೆ ನೇರ ಸಂಪರ್ಕ ಸಾಧಿಸಲು ಒಂದು ಮಾರ್ಗವಾಗಿದೆ. ಇದು ಅವರಿಗೆ ದೇವರನ್ನ ಸ್ಮರಿಸಲು, ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ಮತ್ತು ಆತನ ಮಾರ್ಗದರ್ಶನವನ್ನು ಪಡೆಯಲು ಸಹಾಯ ಮಾಡುತ್ತೆ. ಸಾಮುದಾಯಿಕ ಪ್ರಜ್ಞೆ. ಮುಸ್ಲಿಮರು ಮಸೀದಿಗಳಲ್ಲಿ ಒಟ್ಟಿಗೆ ನಮಾಜ್ ಮಾಡ್ತಾರೆ. ಇದು ಸಾಮುದಾಯಿಕ ಪ್ರಜ್ಞೆಯನ್ನ ಬೆಳೆಸುತ್ತೆ. ಇದು ಅವರಿಗೆ ಪರಸ್ಪರ ಬೆಂಬಲಿಸಲು ಮತ್ತು ತಮ್ಮ ಧಾರ್ಮಿಕ ಬಾಂಧವ್ಯವನ್ನ ಬಲಪಡಿಸಲು ಸಹಾಯ ಮಾಡುತ್ತೆ. ನಮಾಜ್ ಮುಸ್ಲಿಂ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ಇದು ಅವರಿಗೆ ತಮ್ಮವರೊಂದಿಗೆ ಬಲವಾದ ಸಂಪರ್ಕವನ್ನ ಕಾಪಾಡಿಕೊಳ್ಳಲು, ಮಾನಸಿಕ ಶಾಂತಿಯನ್ನು ಅನುಭವಿಸಲು ಮತ್ತು ಸಾಮುದಾಯಿಕ ಪ್ರಜ್ಞೆಯನ್ನು ಬೆಳೆಸಲು ಸಹಾಯ ಮಾಡುತ್ತೆ. ಮಾನಸಿಕ ಶಾಂತಿ. ನಮಾಜ್ ಮಾಡುವುದರಿಂದ ಮುಸ್ಲಿಮರಿಗೆ ಮಾನಸಿಕ ಶಾಂತಿಯನ್ನ ನೀಡುತ್ತದೆ. ಇದು ಅವರಿಗೆ ಒತ್ತಡವನ್ನು ಕಡಿಮೆ ಮಾಡಲು, ಏಕಾಗ್ರತೆಯನ್ನು ಹೆಚ್ಚಿಸಲು ಮತ್ತು ಆಂತರಿಕ ಶಾಂತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೆ. ನೋಡಿದ್ರಲ್ಲ ಮುಸ್ಲಿಮರ ಆಚಾರ ವಿಚಾರ ಸಂಸ್ಕೃತಿ ಹೇಗಿರುತ್ತೆ ಅಂತ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ನೂ ಇಂತಹ ಆಸಕ್ತಿಕರ ವಿಷಯಗಳನ್ನು ತಿಳಿಯೋಕೆ ದಯವಿಟ್ಟು ನಮ್ಮ ಸ್ಟೋರಿ ವಿತ್ ಬುಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಧನ್ಯವಾದ.